ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಇವತ್ತು 2 ಪ್ರೋಮೋಗಳನ್ನ ನೀವು ನೋಡಿದ್ದೀರಾ. ಕಿಚ್ಚನ ಪಂಚಾಯಿತಿಯಲ್ಲಿ ಸಿಕ್ಕಾಬಟ್ಟೆ ಕ್ಲಾಸ್ ತಗೊಳ್ಳುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಅನ್ಸುತ್ತೆ. ಪ್ರಮುಖವಾಗಿ ಅಲ್ಲಿ ತ್ರಿವಿಕ್ರಮ್ ಮತ್ತು ಮೋಕ್ಷಿತಾ ಅವರನ್ನ ಟಾರ್ಗೆಟ್ ಮಾಡಿ ಸಖತ್ ಕ್ಲಾಸ್ ತಗೋತಾರೆ ಕಿಚ್ಚ ಅವರು. ಈಗಾಗಲೇ ಪ್ರೋಮೋ ಕೂಡ ಬಿಡುಗಡೆ ಆಗಿದೆ. ಒಬ್ರು ಅರ್ಥ ಆಯ್ತಾ ಅಂತ ಅನ್ಕೊಂಡು ಬಿಗ್ ಬಾಸ್ ನ ರಿಯಲ್ ಗೇಮ್ ಅನ್ನೇ ಅರ್ಥ ಮಾಡ್ಕೊಂಡಿಲ್ಲ. ಇನ್ನೊಬ್ರು ಎಲ್ಲಾ ಅರ್ಥ ಆಗಿರೋ ತರ ಇದ್ದಾರೆ, ಬಟ್ ಆದ್ರೆ ಬಿಗ್ ಬಾಸ್ ನ ಡಿಸಿಷನ್ಸ್ ಬಗ್ಗೆ ರೆಸ್ಪೆಕ್ಟೇ ಇಲ್ಲ ಅಂತ ತ್ರಿವಿಕ್ರಮ್ ಅವ್ರ ಬಗ್ಗೆ ಹಾಗೇನೆ ಮೋಕ್ಷಿತಾ ಅವ್ರ ಬಗ್ಗೆ ಕಿಚ್ಚ ಸುದೀಪ್ ಅವರು ಫಸ್ಟ್ ಪ್ರೋಮೋ ಏನ್ ಬಿಟ್ಟಿದಾರಲ್ಲ ಅದರಲ್ಲಿ ಹೇಳಿದ್ದಾರೆ. ಸೊ ಇದ್ರಲ್ಲಿ ಗೊತ್ತಾಗ್ತಾ ಇರೋದು ಒಂದು ವಿಷಯ ಏನಂತಂದ್ರೆ, ಮೋಕ್ಷಿತಾ ಅವ್ರಿಗೆ ಸಖತ್ತಾಗಿ ಕ್ಲಾಸ್ ತಗೋತಾರೆ ಅನ್ನೋದು, ಜೊತೆಗೆ ತ್ರಿವಿಕ್ರಮ್ ಅವ್ರನ್ನ ಯಾವ ವಿಚಾರಕ್ಕೆ ಕ್ಲಾಸ್ ತಗೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಪ್ರೋಮೋ ಆಲ್ರೆಡಿ ರಿಲೀಸ್ ಆಗಿದೆ. ಇಲ್ಲಿ ಪ್ರಮುಖವಾಗಿ ವಿಷಯ ಏನಂತಂದ್ರೆ, ಶೋಭಾ ಶೆಟ್ಟಿ ಅವರು ಲಾಸ್ಟ್ ಟೈಮ್ ಹೋದ್ರಲ್ಲ, ಲಾಸ್ಟ್ ವೀಕ್ ಅಂದ್ರೆ ಕ್ವಿಟ್ ಮಾಡ್ಕೊಂಡು ಹೋದ್ರಲ್ಲ ಶೋನ. ಸೊ ಅದನ್ನ ಹೆಂಗೆ ಬಿಗ್ ಬಾಸ್ ಹೋಗೋದಕ್ಕೆ ಬಿಟ್ರು, ಅದು ಅಲ್ದೇನೆ ಲಾಸ್ಟ್ ಅಲ್ಲಿ ಶಿಶಿರ್ ಮತ್ತೆ ಐಶ್ವರ್ಯ ಅವ್ರು ಇರುವಾಗ ಅದೇ ಟೈಮಲ್ಲಿ ನಾನು ಹೊರಗಡೆ ಹೋಗ್ತೀನಿ ಅಂತ ಯಾಕೆ ಡಿಸೈಡ್ ಮಾಡಿದ್ರು ಶೋಭಾ ಶೆಟ್ಟಿ ಅವರು. ಸೊ ಇದ್ರಲ್ಲೇ ಗೊತ್ತಾಗತ್ತಲ್ವಾ ಬಿಗ್ ಬಾಸ್ ಏನೋ ಒಂದು ಸ್ಟ್ರಾಟಜಿ ಇದೆ ಅಂತ ಅನ್ಕೊಂಡು ಬಿಗ್ ಬಾಸ್ ಡಿಸಿಷನ್ ಅನ್ನ ರೆಸ್ಪೆಕ್ಟ್ ಅವರು ಮಾಡ್ಲಿಲ್ಲ. ಬಹುಶಃ ಶೋಭಾ ಶೆಟ್ಟಿ ಅವರು ಕ್ವಿಟ್ ಮಾಡೋದಕ್ಕೆ ರಿಯಲ್ ರೀಸನ್ ಏನು ಅನ್ನೋದನ್ನ ಕಿಚ್ಚ ಸುದೀಪ್ ಇವತ್ತು ಹೇಳ್ಬೋದು ಅಂತ ಅನ್ಸುತ್ತೆ. ಬಿಕಾಸ್ ಎಷ್ಟೋ ಸಂದರ್ಭಗಳಲ್ಲಿ ಬಿಗ್ ಬಾಸ್ ಕ್ವಿಟ್ ಮಾಡ್ತೀನಿ ಅಂದಂತಹ ಕಂಟೆಸ್ಟೆಂಟ್ಸ್ ಗಳನ್ನ ಹೋಗಕ್ ಬಿಡಲ್ಲ, ಆಲ್ಮೋಸ್ಟ್ ಹೋಗೋದಕ್ಕೆ ಬಿಟ್ಟೇ ಇಲ್ಲ. ಲಾಸ್ಟ್ ಟೈಮ್ ಕೂಡ ವರ್ತೂರ್ ಸಂತೋಷ್ ಅವರು ತುದಿಗಾಲಲ್ಲಿ ನಿಂತಿದ್ರು. ವಿನಯ್ ಗೌಡ ಅವರು ಆಕ್ಚುಲಿ ಬಾಗಿಲಿಗೆಲ್ಲ ಹೊಡೆದಿದ್ರು, ಲೈಕ್ ಎಕ್ಸಿಟ್ ಡೋರಿಗೆಲ್ಲ ನಾ ಹೋಗ್ತೀನಿ ಅಂತ. ಎಷ್ಟೋ ಜನ ಹೇಳ್ಕೊತಾರೆ ನಂಗೆ ಆಗ್ತಾ ಇಲ್ಲ. ಸಂಗೀತ ಇನ್ಫ್ಯಾಕ್ಟ್ ಎಷ್ಟು ಸಲ ಹೇಳಿದ್ರು ಲಾಸ್ಟ್ ಟೈಮ್ ನಾನು ಹೋಗ್ತೀನಿ ಅಂತ. ಬಟ್ ಯಾರಿಗೂ ಹೋಗೋದಕ್ಕೆ ಬಿಡದೇ ಇರೋರು ಯಾಕೆ ಕ್ವಿಟ್ ಮಾಡ್ತೀನಿ ಅಂತ ಹೇಳುವಾಗ ಅದು ಸೇಫ್ ಆಗಿದ್ರು ಕೂಡ ಶೋಭಾ ಶೆಟ್ಟಿ ಅವ್ರನ್ನ ಹೋಗಕ್ ಬಿಟ್ರು ಅನ್ನುವಂತಹ ಪ್ರಶ್ನೆಗೆ ಬಹುಶಃ ಉತ್ತರ ಕೊಡ್ಬೋದು. ಈ ಒಂದು ವಿಚಾರಕ್ಕಾಗಿ ತ್ರಿವಿಕ್ರಮ್ ಅವ್ರನ್ನ ಸಖತ್ತಾಗಿ ಕ್ಲಾಸ್ ತಗೊಂಡು ಬಿಗ್ ಬಾಸ್ ಡಿಸಿಷನ್ ಯಾಕೆ ಕರೆಕ್ಟ್ ಆಗಿರುತ್ತೆ ಅನ್ನೋದನ್ನ ಸುದೀಪ್ ಅವರು ಆಧಾರ ಸಮೇತ ಬಹುಶಃ ಇವತ್ತು ಡಿಫೆಂಡ್ ಮಾಡ್ಕೋತಾರೆ ಅಂತ ಅನಿಸ್ತಾ ಇದೆ. ಜೊತೆಗೆ ಮೋಕ್ಷಿತಾ ಅವರಿಗೆ ತರಾಟೆಗೆ ತೆಗೆದುಕೊಳ್ಳಬೇಕು. ಬಿಕಾಸ್ ಎಷ್ಟೋ ಬಾರಿ ಹೇಳಿದ್ರು ಸುದೀಪ್ ಅವರು, ಗೇಮ್ ತರ ನೋಡಿ, ಇಂಡಿವಿಜುವಲ್ ಆಗಿ ನೋಡಿ ಅಂತ. ಸೊ ಇಂಡಿವಿಜುವಲ್ ಆಗಿ ನೋಡ್ಬೇಕು ಅಂತ ಹೇಳುವಾಗ ಕೆಲವೊಂದಷ್ಟು ವಿಷಯಗಳನ್ನ ನೀವು ಬದಿಗಿಟ್ಟು ಆಡ್ಲೇಬೇಕಾಗತ್ತೆ. ಅದರಲ್ಲಿ ಪ್ರಮುಖವಾಗಿ ಈಗೋನ ಬದಿಗಿಟ್ಟು ಆಡ್ಬೇಕಾಗತ್ತೆ. ಆದ್ರೆ ಮೋಕ್ಷಿತಾ ಅವರು ಅದನ್ನು ಮಾಡಿಲ್ಲ. ಬಿಗ್ ಬಾಸ್ ಡಿಸಿಷನ್ಸ್ ನ ಅವರು ರೆಸ್ಪೆಕ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಈಗ ಅವರು ಮೋಕ್ಷಿತಾ ಅವ್ರನ್ನ ಕ್ಲಾಸ್ ತಗೋತಾರೆ. ಇದ್ರ ಜೊತೆಗೆ ಇನ್ನೊಂದು ವಿಷಯ ಸ್ನೇಹಿತರೆ, ನಂಗೆ ಈಗಷ್ಟೇ ಗೊತ್ತಾಯ್ತು, ವೋಟಿಂಗ್ ಲೈನ್ಸ್ ಲೈಕ್ ಆಫ್ ಆಗಿತ್ತು ಈ ವಾರ ಪೂರ್ತಿ. ಸೊ ಅಂದ್ರೆ ಯಾರು ಎಲಿಮಿನೇಷನ್ ಆಗ್ತಾ ಇಲ್ಲ ಈ ವೀಕು. ಸೊ ಹಂಗಂದ್ಮೇಲೆ ಇದು ಯಾವ ರೀತಿ ಲೈಕ್ ಅಂದ್ರೆ ಆಟ ಅಂತ ಅರ್ಥ ಆಗ್ತಾ ಇಲ್ಲ. ಬಿಕಾಸ್ ಲಾಸ್ಟ್ ಟೈಮ್ ಅನ್ಡಿಸರ್ವಿಂಗ್ ಕಂಟೆಸ್ಟೆಂಟ್ ಅಂದ್ರೆ ಶೋಭಾ ಶೆಟ್ಟಿ ಅವರು ಸೇಫ್ ಆಗಿದ್ರು ಕೂಡ ಅವ್ರು ಕ್ವಿಟ್ ಆಗ್ತೀನಿ ಅಂತ ಹೇಳಿದಾಗ ಯಾವುದೋ ಒಂದು ರೀಸನ್ ಆಗಿರಬಹುದು, ವ್ಯಾಲಿಡ್ ಪಾಯಿಂಟೇ ಇರಬಹುದು, ಹೆಲ್ತ್ ರೀಸನ್ನೇ ಇರಬಹುದು. ಬಟ್ ಆದ್ರೆ ಕ್ವಿಟ್ ಮಾಡೋದಕ್ಕೆ ಬಿಟ್ರು ಅಂತಂದ್ಮೇಲೆ ಜನಗಳ ಹಾಕಿರುವಂತಹ ವೋಟ್ ಪ್ರಕಾರ ಯಾರು ಆ ವಾರ ಎವಿಕ್ಟ್ ಆಗ್ಬೇಕಿತ್ತು, ಅದಾಗ್ಲಿಲ್ಲ. ಅಂದ್ರೆ ಜನಗಳಿಗೆ ಈಗಾಗಲೇ ಅಸಮಾಧಾನ ಇದೆ. ಸೊ ಈ ವೀಕ್ ಆದ್ರೂ ಜನಗಳು ಯಾರಿಗೆ ವೋಟ್ ಹಾಕಿದ್ದಾರೋ ಅವರನ್ನ ಉಳಿಸಿ, ಯಾರಿಗೆ ವೋಟ್ ಜಾಸ್ತಿ ಹಾಕಿಲ್ವೋ ಅವರನ್ನ ಆಚೆ ಹಾಕುವಂತಹ ಕೆಲಸವನ್ನ ಮಾಡ್ಲೇಬೇಕಿತ್ತಲ್ವಾ. ವೋಟಿಂಗ್ ಲೈನ್ಸೇ ಆನ್ ಇಲ್ಲ ಅಂತಂದ್ರೆ ಯಾಕೆ ಜನಗಳು ಸಿಕ್ಕಾಬಟ್ಟೆ ಈಗ ತಲೆಗೆಡ್ಸ್ಕೊಂಡು ವೋಟ್ ಹಾಕ್ಬೇಕು, ಈ ಒಂದು ಶೋನ ನೋಡ್ತಾ ಇರಬೇಕು. ಬಿಕಾಸ್ ಅದು ಅಲ್ಲದೆ ನಾಮಿನೇಟ್ ಆಗಿರೋರಲ್ಲಿ ತುಂಬಾ ಜನ ಲೈಕ್ ಅಂದ್ರೆ ಸಾಕಷ್ಟು ಸ್ಟ್ರಾಂಗ್ ಇರೋರು ಇದ್ದಾರೆ. ಲಾಸ್ಟ್ ಟೈಮ್ ವೀಕ್ ಆಗಿದ್ದಂತಹ, ಲಾಸ್ಟ್ ಸ್ಟೇಜ್ಗೆ ಬಂದು ಕೂತಿದ್ದಂತಹ ಐಶ್ವರ್ಯ ಅವರು ಕೂಡ ಇದ್ದಾರೆ, ಚೈತ್ರ ಅವರು ಇದ್ದಾರೆ, ಮೋಕ್ಷಿತಾ ಅವರು ಇದ್ದಾರೆ, ಎಷ್ಟೊಂದು ಜನ ಸ್ಟ್ರಾಂಗ್ ಇರೋರು ಕೂಡ ಇದ್ದಾರೆ. ಅಂಥದ್ರಲ್ಲಿ ಕರೆಕ್ಟ್ ಒಂದು ಪಿಕ್ಚರ್ ಸಿಗ್ತಾ ಇತ್ತು ಇನ್ ಮುಂದಿನ ದಿನಗಳಲ್ಲಿ ಯಾರ್ಯಾರು ಇರ್ತಾರೆ ಅಂತ. ಸೊ ಲಾಸ್ಟ್ ಟೈಮ್ ಬೇಕೋ ಬೇಡವೋ ಒಬ್ರು ಎವಿಕ್ಟ್ ಆಗಿದ್ದಾರೆ, ಅಂದ್ರೆ ಕ್ವಿಟ್ ಮಾಡ್ಕೊಂಡಿದ್ದಾರೆ. ಹಂಗಂದ್ಮೇಲೆ ಜನರ ಒಂದು ಅಭಿಪ್ರಾಯಕ್ಕೆ ನೀವು ಬೆಲೆ ಕೊಡುವಂತಹ ಶೋ ಇದಾಗಿದ್ದಿದ್ರೆ ಈ ವಾರ ಎಲಿಮಿನೇಷನ್ ಆಗ್ಲೇಬೇಕಿತ್ತಲ್ವಾ. ಇಷ್ಟೆಲ್ಲ ಹಂಗಾಮ, ಇಷ್ಟೆಲ್ಲ ಡ್ರಾಮಾ, ಚೈತ್ರ ಅವ್ರನ್ನ ಹೊರಗೆ ಬಿಟ್ಟು, ಯಾಕೆಂದ್ರೆ ಹೊರಗೆ ಬಿಟ್ಟು ಅಂತಂದ್ರೆ ಅವ್ರಿಗೊಂದು ಇದಿತ್ತಲ್ವಾ, ಕೋರ್ಟ್ ನಲ್ಲಿ ವಾದ ಮಾಡ್ಲಿಕ್ಕೆ ಅವ್ರದೊಂದು ಕೋರ್ಟ್ ನಲ್ಲಿ ಇದ್ದಿದ್ರಿಂದ ಅವ್ರು ಹೊರಗಡೆ ಹೋಗೋದಕ್ಕೆ ಬಿಟ್ಟಿದ್ದಾರೆ. ಅಷ್ಟೆಲ್ಲ ಇದ್ಮೇಲೆ ಯಾಕೆ ಸುಮ್ಮನೆ, ಇಲ್ಲಾಂದ್ರೆ ಎಲಿಮಿನೇಷನ್ ಆಗಿರ್ತಿದ್ರೆ ಒಂದು ಕರೆಕ್ಟ್ ಪಿಕ್ಚರ್ ಸಿಕ್ಕಿರೋದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರುತ್ತೆ ಆಟ ಅಂತ. ಸೊ ವಿಚಾರಣೆಗೋಸ್ಕರ ಹೊರಗೆ ಹೋಗ್ತಾರೆ, ಕೆಲವೊಂದಷ್ಟು ವಿಷಯಗಳನ್ನ ತಿಳ್ಕೊಂಡು ಬರ್ತಾರೆ ಅನ್ನುವಂತಹ ಅನುಮಾನ ಕೂಡ ಇದೆ ಚೈತ್ರ ಅವ್ರ ಬಗ್ಗೆ. ಇಷ್ಟೆಲ್ಲ ಗೊಂದಲಗಳಿರುವಾಗ ಮನೆಯಲ್ಲಿ ಯಾರೋ ಒಬ್ರು ತೀರಾ ಕಳಪೆಯಾಗಿ ಆಡ್ತಿದ್ದಾರೆ ಅಂತ ಒಂದಷ್ಟು ವರ್ಗದ ಜನಕ್ಕೆ ಒಬ್ಬೊಬ್ಬರು ಹೆಸರಿರ್ಬೋದು ಈ ಸಲ ನಾಮಿನೇಟ್ ಆಗಿರೋದ್ರಲ್ಲಿ. ಸೊ ಜನಗಳ ಒಂದು ಅಭಿಪ್ರಾಯಕ್ಕೆ ಬೆಲೆ ಕೊಡುವಂತಹ ಕೆಲಸ ಈ ಶೋ ಮಾಡ್ಬೇಕಲ್ವಾ. ಈಗ ಇದಕ್ಕೇನು ಅರ್ಥ ಇವಾಗ, ಇದೇನೋ ನಂಗೆ ಅರ್ಥ ಆಗ್ತಾ ಇಲ್ಲ. ಬಟ್ ಈ ವಾರ ಎಲಿಮಿನೇಷನ್ ಇಲ್ಲ ಸ್ನೇಹಿತರೆ, ವೋಟಿಂಗ್ ಲೈನ್ಸ್ ಆನೇ ಇರಲಿಲ್ಲ. ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ತ್ರಿವಿಕ್ರಮ್ ಮತ್ತು ಮೋಕ್ಷಿತಾ ಅವ್ರನ್ನ ತರಾಟೆಗೆ ತೆಗೆದುಕೊಳ್ಳುತ್ತಿರುವ ಕಿಚ್ಚ ಸುದೀಪ್ ಅವರ ಧೋರಣೆ ಬಗ್ಗೆ ಏನ್ ಅನ್ಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಧನ್ಯವಾದ.